she has wrote a letter to her friend. Which part of this sentence has an error? ಈ ಸೆಂಟೆನ್ಸ್ ಅಲ್ಲಿ ಯಾವ ಭಾಗದಲ್ಲಿ ಒಂದು ತಪ್ಪಿದೆ? ಆಪ್ಷನ್ ಎ ಶಿ, ಆಪ್ಷನ್ ಬಿ ಹ್ಯಾಸ್ ರೋಟ್, ಆಪ್ಷನ್ ಸಿ ಅ ಲೆಟರ್, ಆಪ್ಷನ್ ಡಿ ಟು ಹರ್ ಫ್ರೆಂಡ್. ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹ್ಯಾಸ್ ರೋಟ್. ಹ್ಯಾಸ್ ರೋಟ್ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಅಂದ್ರೆ ಕೊಟ್ಟಿರೋ ವಾಕ್ಯದಲ್ಲಿ ಹ್ಯಾಸ್ ರೋಟ್ ಅನ್ನೋ ಪಾರ್ಟ್ ಅಲ್ಲಿ ಎರರ್ ಇದೆ, ತಪ್ಪಿದೆ. ಸೊ ಏನದು ತಪ್ಪು, ಯಾಕೆ ಅದು ತಪ್ಪು ಅನ್ನೋದಾದ್ರೆ, ಇನ್ ಇಂಗ್ಲಿಷ್ ಆಫ್ಟರ್ ಹ್ಯಾಸ್, ಹ್ಯಾವ್ and had, we always use the third form of the verb or V3 form of the verb. It means past participle. Past participle. So English ಅಲ್ಲಿ ನಾವು has, have ಮತ್ತೆ had ಬಂದಾಗ ಅದರ ನೆಕ್ಸ್ಟ್ ಯೂಸ್ ಮಾಡುವಂತಹ ವರ್ಬ್ ಅದರ ಥರ್ಡ್ ಫಾರ್ಮ್ ಅಲ್ಲಿ ಇರುತ್ತೆ, V3 ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನೇ ನಾವು ಯೂಸ್ ಮಾಡ್ತೀವಿ. ಬಟ್ ಹಿಯರ್ ಇನ್ ದಿಸ್ ಸ್ಟೇಟ್ಮೆಂಟ್, ಇನ್ ದಿಸ್ ಸೆಂಟೆನ್ಸ್ ಆಫ್ಟರ್ ಹ್ಯಾಸ್, ಸೊ ಇಲ್ಲಿ ಈ ಸೆಂಟೆನ್ಸ್ ಅಲ್ಲಿ ಹ್ಯಾಸ್ ಆದ್ಮೇಲೆ V2 ಫಾರ್ಮ್ ಆಫ್ ದ ವರ್ಬ್ ಇದೆ. ರೋಟ್ ಅನ್ನೋದು V2 ಫಾರ್ಮ್ ಆಗಿದೆ. ಅಂಡ್ ದ ಬೇಸ್ ವರ್ಬ್, ರೋಟ್ಗೆ ಬೇಸ್ ವರ್ಬ್ ಆರ್ V1 ಫಾರ್ಮ್ ಏನಿದೆ ಅಂದ್ರೆ ರೈಟ್. ರೈಟ್, ರೈಟ್ ಇಸ್ ದ ಬೇಸ್ ವರ್ಬ್. ಇಟ್ಸ್ ಪಾಸ್ಟ್ ಟೆನ್ಸ್ ಇಸ್ ರೋಟ್ ಆರ್ V2 ಫಾರ್ಮ್ ಇಸ್ ರೋಟ್. ಅಂಡ್ ರೈಟ್ ಗೆ V3 ಫಾರ್ಮ್ ಏನು ಅನ್ನೋದಾದ್ರೆ ದಟ್ ಈಸ್ ರಿಟರ್ನ್. ಸೊ ರೈಟ್ ಗೆ V3 ಫಾರ್ಮ್ ಏನು? ರಿಟರ್ನ್. ಹಾಗಿದ್ಮೇಲೆ ಇಲ್ಲಿ ಹ್ಯಾಸ್ ಆದ್ಮೇಲೆ ಏನ್ ಬರಬೇಕು? ರಿಟರ್ನ್. ಸೊ ಈ ಸೆಂಟೆನ್ಸ್ ಅಲ್ಲಿ ಎರರ್ ಅನ್ನ ಕರೆಕ್ಟ್ ಮಾಡಿದ್ರೆ ಸೆಂಟೆನ್ಸ್ ಏನಂತ ಆಗುತ್ತೆ? ಶಿ ಹ್ಯಾಸ್ ರಿಟರ್ನ್ ಅ ಲೆಟರ್ ಟು ಹರ್ ಫ್ರೆಂಡ್. ದೇ ಹ್ಯಾವ್ ಏಟ್ ಅ ಪಿಜ್ಜಾ. ಈಗ ಈ ಸೆಂಟೆನ್ಸ್ ಅಲ್ಲಿ ಏನು ತಪ್ಪಾಗಿದೆ ಅದನ್ನ ಕರೆಕ್ಟ್ ಮಾಡಿ ರೈಟ್ ಸೆಂಟೆನ್ಸ್ ಅನ್ನ ಕಾಮೆಂಟ್ ಮಾಡಿ. ಫಾರ್ ಮೋರ್ ಇಂಟರೆಸ್ಟಿಂಗ್ ಇಂಗ್ಲಿಷ್ ಗ್ರಾಮರ್ ಲೆಸನ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.